One more, one more, one more. ಏನು ಹೋಗುತ್ತಲ್ಲ. ಶೇ, ಕೆಲವು ಎಸ್ ಯು ವಿಸು ಪ್ಯೂರ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಇನ್ನು ಕೆಲವು ಕಂಫರ್ಟ್. ಆದರೆ ನಿಮಗೆ ಎರಡೂ ಬೇಕಾದರೆ ಸ್ವಲ್ಪನೇ ಆಪ್ಷನ್ಸ್ ಇರೋದು. ಅದರಲ್ಲಿ ಒಂದು ಈ ಆಡಿಯೋರ SQ8. ಇದ್ಯಾವ ಕಾರಪ್ಪ? RS ಕೇಳಿದ್ದೀನಿ, ನಾರ್ಮಲ್ Q8 ಕೇಳಿದ್ದೀನಿ, ಇದ್ಯಾವುದು ಅಂತ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗಷ್ಟೇ ಲಾಂಚ್ ಆಗಿದೆ ಇಂಡಿಯಾಲಿ, ಎಕ್ಸ್ಕ್ಲೂಸಿವ್ ಆಗಿ ಫ್ಲೈವೀಲ್ ಕನ್ನಡ ಅಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ ರಿವ್ಯೂ ತೊಗೊಂಬಂದಿದ್ದೀನಿ. ಇದ್ರದ್ದು ಮಜಾ ಏನು ಗೊತ್ತಾ? 0 to 100 ಜಸ್ಟ್ 4.1 ಸೆಕೆಂಡ್ಸ್. ವಾಟ್ಸ್ ಅಂಡರ್ ದ ಹುಡ್ ಮುಂದೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲ, ಸ್ಪೀಡ್ ಮಾತ್ರ ಅಲ್ಲ, ನಿಮಗೆ 4ರಿಂದ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಹೋಗ್ಬೋದು ಈ ಗಾಡೀಲಿ. ಯಾರು ತಗೋಬೇಕಿದ್ನ, ಏನು ಪ್ರೈಸು, ಪ್ರತಿಯೊಂದು ತಿಳ್ಕೊಳ್ಳೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ, ಬನ್ನಿ. ಈಗ ಆಡಿ ಲೈನಪ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಎಸ್ ಬ್ಯಾಜ್ ಏನು ಅಂದರೆ, ಆಡಿ Q8 ಅಂತ ಒಂದು ನಾರ್ಮಲ್ ಕಾರ್ ಮಾಡ್ತಾರೆ. ನಾರ್ಮಲ್ ಅಂದರೆ ಅದು ಪೂರ್ತಿ ಲಕ್ಸುರಿ ಇರೋಂಥದ್ದು. ಆಮೇಲೆ ಆಡಿ RS Q8 ಅಂತ ಇನ್ನೊಂದು ಕಾರ್ ಮಾಡ್ತಾರೆ. ಅದು ಇದರ ಎಕ್ಸ್ಟ್ರೀಮ್ ಎಂಡ್, ಪೂರ್ತಿ ಟ್ರ್ಯಾಕ್ ಫೋಕಸ್ಡ್ ಬೀಸ್ಟ್ ಅದು. ಅದರಲ್ಲೂ ನಮಗೆ V8 ಸಿಗುತ್ತೆ, ಆದರೆ ಅದರ ಸ್ಟೇಟ್ ಆಫ್ ಟ್ಯೂನ್ ತುಂಬ ಜಾಸ್ತಿ ಇದೆ. ಮಚ್ ಮೋರ್ ಸ್ಟಿಫರ್ ಸಸ್ಪೆನ್ಷನ್. ಸೊ ಪೂರ್ತಿ ಸ್ಪೋರ್ಟ್ ಫೋಕಸ್ಡ್ ಅನ್ಬೋದು. ರೆನ್ ಸ್ಪೋರ್ಟ್ ಅಂತ, RS ಅಂದರೆ ರೇಸಿಂಗ್ ಸ್ಪೋರ್ಟ್ ಅಂತ. ಇದು SQ8 ಏನು ಅಂದರೆ ಇಟ್ಸ್ ಅ ಸ್ಪೋರ್ಟ್ Q8. ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡುತ್ತೆ ನಿಮಗೆ RS ಮತ್ತು Q8. ಸೊ ಲಕ್ಸುರಿ, ಸ್ಪೋರ್ಟಿನೆಸ್ ಎರಡು ಒಟ್ಟಿಗೆ ಸೇರಿಸಿದ್ರೆ ಆಡಿ SQ8 ನಮಗೆ ಸಿಗೋದು. ಈ ಗಾಡಿಯಲ್ಲೂ ಕೂಡ ಒಂದು V8 ಎಂಜಿನೇ ಬರುತ್ತೆ, ಆದರೆ ಹಲವಾರು ಎಲಿಮೆಂಟ್ಸ್ ಇದೆ ವಿಚ್ ಮೇಕ್ಸ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮ್ಮ ಎವ್ರಿ ಡೇ ಡ್ರೈವಬಿಲಿಟಿಗೆ ಆ ಸ್ಪೋರ್ಟಿ ಫೀಲು ಕೊಡುತ್ತೆ, ಜೊತೆಯಲ್ಲೇ ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಆ್ಯಂಡ್ ಕಂಫರ್ಟ್ ಫಾರ್ ಆಲ್ ಪೀಪಲ್ ಇನ್ ದ ಕಾರ್. ಎಲ್ಲ ಒಂದೊಂದು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವತ್ತಿನ ದಿನದಲ್ಲಿ ಎಲ್ಲರೂ EV6 ಶಿಫ್ಟ್ ಆಗ್ತಾ ಇದ್ದಾರೆ, ಎಂಜಿನ್ನ ಡೌನ್ ಸೈಜ್ ಮಾಡ್ತಾ ಇದ್ದಾರೆ. ಅಂದರೆ ಮುಂಚೆ ಎಲ್ಲ 4 ಲೀಟರ್ 5 ಲೀಟರ್ 6 ಲೀಟರ್ ಎಂಜಿನ್ ಇದ್ದಿದ್ದೆಲ್ಲ ಈಗ 2 ಲೀಟ್ರಿಗೆ ಬಂದುಬಿಟ್ಟಿದ್ದಾರೆ. ಆದರೆ ಆಡಿ ಅವರು ಅವರ Q8 ಅಲ್ಲಿ ಇನ್ನೂ V8 ಎಂಜಿನ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ S ಮತ್ತು RS ಅಲ್ಲಿ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಈ ಎಂಜಿನ್ನು ನೀವು ಕಂಫರ್ಟ್ ಮೋಡಿಗಿಟ್ರೆ ತುಂಬಾ ಸ್ಮೂತಾಗಿರುತ್ತೆ. ಥ್ರಾಟಲ್ ಇನ್ಪುಟ್ ನೀವು ಎಷ್ಟೇ ಕೊಟ್ಟರು ಇಟ್ಸ್ ಆಕ್ಸಲರೇಷನ್ ಇಸ್ ವೆರಿ 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 ಲೀನಿಯರ್. ಆದರೆ ಏನಾದರೂ ಡೈನಾಮಿಕ್ ಮೋಡಿಗೆ ಸ್ವಿಚ್ ಮಾಡಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಥರ ಸಡನ್ನಾಗಿ ತಲೆ ಕೆಟ್ಬಿಡುತ್ತೆ, ಫುಲ್ ಕ್ರೇಜಿ ಹೋಗುತ್ತೆ. ಥ್ರಾಟಲ್ ರೆಸ್ಪಾನ್ಸ್ ಅಂತೂ ಇನ್ಸ್ಟೆಂಟು, ಇಮಿಡಿಯೇಟಾಗಿ ನಿಮ್ಮ ಎಕ್ಸಾಸ್ಟ್ ಸೌಂಡೇ ಚೇಂಜ್ ಆಗುತ್ತೆ. ಹೇಳಬೇಕಂದ್ರೆ ಈ ಗಾಡಿಗೋಸ್ಕರನೇ ಒಂದು S ಸ್ಪೆಸಿಫಿಕ್ ಎಕ್ಸಾಸ್ಟ್ ಕೂಡ ಮಾಡಿದ್ದಾರೆ. ಸೊನೋರಸ್ V8 ಅಂತಾರೆ. ಸೊನೋರಸ್ ಅಂದರೆ ಒಂಥರ ಡೀಪ್ ಫೀಲ್ ಆಗುವಂಥ ಸೌಂಡು, ಅದಂತೂ ಪಕ್ಕಾ ಸಿಗುತ್ತೆ ಇದರಲ್ಲಿ. ಗಾಡಿ ಹಾಕ್ಬಿಟ್ಟು ಡೈನಮಿಕ್ ಮೋಡ್ಗೆ ಚಚ್ಚಿದ್ರೆ ಏನು ಹೋಗುತ್ತೆ ಗೊತ್ತಾ, ಹೇಳಂಗೆ ಇಲ್ಲ. 4 ಲೀಟರ್ V8 ಟ್ವಿನ್ ಟರ್ಬೋ ನಿಮಗೆ 500 BHP ಪವರ್ ಹಾಗೂ 770 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸಾಕಾ? ಇನ್ನೂ ಬೇಕಾ? ಅದಷ್ಟೇ ಅಲ್ಲದೆ 0 to 250ವರೆಗೂ ಹೋಗುತ್ತೆ. ಲಿಮಿಟ್ ಮಾಡಿದ್ದಾರೆ ಸ್ಪೀಡು, ಬಿಟ್ಟರೆ ಇನ್ನೂ ಹೋಗ್ಬೋದೇನೋ. 0 to 100 ಮುಂಚೆ ಹೇಳ್ದಂಗೆ ಜಸ್ಟ್ 4.1 ಸೆಕೆಂಡ್ಸ್. RSಗಿಂತ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಜಸ್ಟ್ ಟು ಡಿಫ್ರೆನ್ಶಿಯೇಟ್. ನೋಡಿ, ಪವರ್ ಫಿಗರ್ಸು ಒಂದು ಕಡೆ, ಆದರೆ ನಿಮಗೆ ಸೈಜು ಸ್ಕೇಲು ಮ್ಯಾಟ್ರ್ ಆಗುತ್ತೆ. ನಾವು ಮಾತಾಡ್ತಾ ಇರೋದು ಒಂದು ಪ್ರಾಪರ್ ಫುಲ್ ಸೈಜ್ SUV ಬಗ್ಗೆ. ಇದು 5 ಮೀಟರ್ ಉದ್ದ ಇದೆ, ಹತ್ತತ್ರ 2 ಟನ್ ವೆಯ್ಟ್ ಇದೆ ಇದ್ರದ್ದು. ಸೊ ಇದನ್ನ ಲೆಕ್ಕಕ್ಕೆ ಹಿಡಿದಾಗ ಡೆಫಿನೆಟ್ಲಿ ಮ್ಯಾಟರ್ ಆಗೋ ಪಾಯಿಂಟ್ ಏನು ಅಂದರೆ ಪವರ್ ಟು ವೆಯ್ಟ್ ರೇಷಿಯೋ. ಆ್ಯಂಡ್ ಈ ಗಾಡಿಯಲ್ಲಿ ದಟ್ ಈಸ್ ಸಾರ್ಟೆಡ್. ಕೆಲವು ಅಡಿಷ್ನಲ್ ಎಲಿಮೆಂಟ್ಸ್ ಅಥವಾ ಮೆಕ್ಯಾನಿಕಲ್ ಫೀಚರ್ಸ್ ಇರೋದ್ರಿಂದ ದಿಸ್ ವಿಲ್ ಬಿ ಎ ಗ್ರೇಟ್ ಕಾರ್. ಒಂದು, ಇದರ ಅಡ್ಯಾಪ್ಟಿವ್ ಏರ್ ಸಸ್ಪೆನ್ಷನ್, ರೈಡ್ ಹೈಟ್ ಅಡ್ಜಸ್ಟ್ ಆಗುತ್ತೆ ಹಾಗೂ ಡ್ಯಾಂಪಿಂಗು ಕೂಡ ಇನ್ಸ್ಟೆಂಟಾಗಿ ಅಡ್ಜಸ್ಟ್ ಆಗುತ್ತೆ ಟು ಗಿವ್ ಯು ದ ಬೆಸ್ಟ್ ರೈಡ್ ಕ್ವಾಲಿಟಿ. ಸಾಫ್ಟ್ ಕಂಫರ್ಟ್ ಮೋಡಲ್ಲಿ ಆ್ಯಂಡ್ ವೆರಿ 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 ವೆಲ್ ಟ್ಯೂನ್ಡ್ ಆನ್ ಇಟ್ಸ್ ಡೈನಮಿಕ್ ಮೋಡ್. ಅದು ಬಿಟ್ಟು ನಿಮಗೆ 4 ವೀಲಲ್ಲೂ ಸ್ಟೇರಿಂಗ್ ಕಂಟ್ರೋಲ್ ಇದೆ. ಹೇಗೆ ಅಂದರೆ ರೇರ್ ವೀಲ್ ಸ್ಟೇರಿಂಗ್ ಅಂತ ಹೇಳ್ತೀವಿ, ಇದರಲ್ಲಿ ಆಲ್ ವೀಲ್ ಸ್ಟೇರಿಂಗ್ ಅಂತ ಕರೀತಾರೆ. ಸ್ಲೋ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ ಗಾಡಿ ಏನಾದರೂ ನೀವು ಲೆಫ್ಟಿಗೆ ತಿರುಗಿಸಿದ್ರೆ ಹಿಂದೆ ವೀಲ್ಸು ರೈಟಿಗೆ ತಿರುಗುತ್ತೆ ಚೂರು, ಟು ಗಿವ್ ಯು ಅ ಸ್ಮಾಲ್ ಟರ್ನಿಂಗ್ ರೇಡಿಯಸ್. ಅದೇ ಥರ ಫಾಸ್ಟ್ ಸ್ಪೀಡ್ಸಲ್ಲಿ ಹೋಗಬೇಕಾದ್ರೆ
ನೀವೇನಾದರೂ ರೈಟಿಗೆ ತಿರುಗಿಸಿದ್ರೆ ಗಾಡಿಯ ಹಿಂದೆ ವೀಲು ಕೂಡ ಲೈಟಾಗಿ ರೈಟಿಗೆ ತಿರುಗುತ್ತೆ, ಕ್ವಿಕ್ ಡೈರೆಕ್ಷನ್ ಚೇಂಜ್ಗೋಸ್ಕರ. ಇದಿರೋದ್ರಿಂದ ದ ಡ್ರೈವಬಿಲಿಟಿ ಆಫ್ ದಿಸ್ ಈಸ್ ಸ್ಪಾಟ್ ಆನ್. ಒಂದು ನಿಮಿಷ, ಅಯ್ಯೋ ಇದರಲ್ಲಿ ಆಡಿ ಕ್ವಾಟ್ರೋ ಸಿಸ್ಟಮ್ ಇದೆ, ಲೆಜೆಂಡ್ರಿ ರ್ಯಾಲಿ ಕಾರ್ಸ್ನ ಗೆಲ್ಲಿಸ್ತಿದ್ದಿದ್ದೆ ಅದು. ಸೊ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಬರುತ್ತೆ, ವೆರಿ ಗ್ರಿಪಿ. ಇವ್ರದ್ದು ಗೆಕ್ಕೋ ಅಂತಾರೆ ನಮ್ಮ ಹಲ್ಲಿ ಥರನೇ, ಅದೇ ಮೇನ್ ಲೋಗೋ ಇರೋದು ಟು ಸಿಂಬಲೈಸ್ ದಿಸ್ ಆಲ್ ವೀಲ್ ಡ್ರೈವ್ ಸಿಸ್ಟಮ್. ಸೆಂಟ್ರಲ್ ಡಿಫರೆನ್ಷಿಯಲ್ ಲಾಕ್ ಕೂಡ ಬರುತ್ತೆ ಇದರಲ್ಲಿ ಟು ಗಿವ್ ಇನ್ ಡಿಸ್ಟ್ರಿಬ್ಯೂಟ್ ಪವರ್ ಟು ದ ಫ್ರಂಟ್ ಆ್ಯಂಡ್ ರೇರ್ ಆಕ್ಸಿಲ್ಸ್. ನಾನು ಇಷ್ಟೊತ್ತು ಪರ್ಫಾರ್ಮೆನ್ಸ್ ಆದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮ್ಮ ಫ್ಯಾಮಿಲಿನೂ ಆರಾಮಾಗಿ ಕೂತ್ಕೋಬೋದು. ನಿಜಾನ ನೋಡೋಣ. ಈಸಿ ಇನ್ಗ್ರೆಸ್, ಆರಾಮಾಗಿ ಕೂತ್ಕೋಬೋದು. ನಾನೊಂದು ಸ್ವಲ್ಪ ಕಷ್ಟಪಟ್ಟೆ, ಯಾಕಂದರೆ ಫಾರ್ಮಲ್ಸ್ ಹಾಕಿದ್ದೀನಿ, ಹಾಕಲ್ಲ, ಜಾಸ್ತಿ ಅಭ್ಯಾಸ ಇಲ್ಲ. ಸನ್ ಬ್ಲೈಂಡ್ ಬರುತ್ತೆ, ಎಲೆಕ್ಟ್ರಾನಿಕ್ಲಿ ಆಪರೇಟೆಡ್. ಎರಡೂ ಸೈಡ್ ಕಂಟ್ರೋಲು ಇಲ್ಲೇ ಕೊಟ್ಟಿದ್ದಾರೆ. ಒಂದು ಸ್ಪೇಸ್ ನೋಡಿ, ಇಲ್ಲಿ ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ 5'10", ಆ್ಯಂಡ್ ನಾನು ಸ್ವಲ್ಪ ಹಿಂದೆನೇ ಕೂರೋದು. ಅಷ್ಟು ಹಿಂದೆ ಇಟ್ಟರು ಇಷ್ಟು ಲೆಗ್ ರೂಮು, ಕಾಲು ಚಾಚಿ ಕೂತ್ಕೋಬೋದು. ಆ್ಯಂಡ್ ಹೆಡ್ ರೂಮು ಕೂಡ ಡೀಸೆಂಟಾಗಿದೆ. ನನಗಿಂತ ಇನ್ನೊಂದು 4 ಇಂಚ್ ಉದ್ದ ಇರೋರು, 6 ಅಡಿಯವರು ಕೂತ್ಕೋಬೋದು. ಬಿಕಾಸ್ ಇದೊಂಥರ ಸ್ಪೋರ್ಟ್ ಬ್ಯಾಕ್ ಸ್ಟೈಲ್ ಇದೆಯಲ್ಲ, ಸ್ವಲ್ಪ ಸ್ಲೋಪಿಂಗ್ ರೂಫ್ ಲೈನ್ ಇದೆ, ಅದಕ್ಕೆ ಹೆಡ್ ರೂಮ್ ಚೂರು ಕಮ್ಮಿ. ಅದು ಬಿಟ್ಟರೆ ವೆರಿ ಕಂಫರ್ಟಬಲ್ ಸೀಟ್. ಇವರ Q7ಅಲ್ಲೂ ಇಷ್ಟು ಕಂಫರ್ಟ್ ನಾನು ನೋಡಿಲ್ಲ, ಯಾಕಂದರೆ ಅದು 3 ಜನಕ್ಕೂ ಫೋಕಸ್ಡ್ ಸೀಟ್ ಮಾಡಿದ್ದಾರೆ. ಸೊ ಮಧ್ಯದ್ದು ಸೀಟ್ ಸ್ವಲ್ಪ ಅಗಲ ಇದೆ. ಹಿಂದೆ AC ವೆಂಟ್ಸ್ ಬರುತ್ತೆ, ಎಲ್ಲಿ ಒಂದಲ್ಲ ಎರಡೆರಡು ನೋಡಿ, ವಿತ್ ಇಂಡಿವಿಜುವಲ್ ಆಪರೇಷನ್. ಇದರಲ್ಲಿ 4 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಎಲ್ಲ ಸೀಟ್ ಅವರು ಅವ್ರವ್ರಿಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು ಸೆಟ್ಟಿಂಗು, ಈವನ್ ಬ್ಲೋವರ್ ಸ್ಪೀಡು. ಆಮೇಲೆ ಇಲ್ಲಿ ಬಿ ಪಿಲ್ಲರ್ ಮೇಲೂ ಒಂದು ಕೊಟ್ಟಿದ್ದಾರೆ AC ವೆಂಟು. ಸೊ ನಿಮಗೆ 2 ಕಡೆಯಿಂದ ಗಾಳಿ ಬರುತ್ತೆ, ವಿಚ್ ಮೇಕ್ಸ್ ಇಟ್ ವೆರಿ ಕಂಫರ್ಟಬಲ್. ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ಒಳ್ಳೆ ಲೈಟ್ ಬರುತ್ತೆ, ಆ್ಯಂಡ್ ಇಟ್ಸ್ ಟಿಂಟೆಡ್ ಡಾರ್ಕ್. ಸೊ ಇನ್ ಕೇಸ್ ನೀವು ಸನ್ರೂಫ್ ಬ್ಲೈಂಡ್ ಓಪನ್ ಮಾಡಿ ಕೂತ್ಕೊಂಡ್ರು ಇಟ್ಸ್ ಕಂಫರ್ಟಬಲ್. ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ವೆರಿ ಕಂಫರ್ಟಬಲ್. ಇಲ್ಲೊಂದು ಕೋಟ್ ಹ್ಯಾಂಗರ್, ಇಲ್ಲೊಂದು ಹುಕ್ಕು ಎಲ್ಲ ಇದೆ. ಇದು ಸ್ವಲ್ಪ ಸಾಲಿಡ್ ಇರೋದ್ರಿಂದ ಇಲ್ಲಿ ನಿಮಗೆ ನೆಟ್ ಟೈಪ್ ಕೊಟ್ಟಿದ್ದಾರೆ. ಇದೊಂದು ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಆಫ್ಟರ್ ಅ ಟೈಮ್ ದಿಸ್ ಲೂಸನ್ಸ್ ಅಪ್. ಅದು ಬಿಟ್ಟರೆ ಓವರ್ ಆಲ್ ಕಂಫರ್ಟ್ ಇಸ್ ವೆರಿ ನೈಸ್. ಇಲ್ಲೂ ಕೂಡ ಆಂಬಿಯೆಂಟ್ ಲೈಟಿಂದ ಎಲಿಮೆಂಟ್ ಇದೆ. 17 ಸ್ಪೀಕರ್ ಬ್ಯಾಂಗ್ ಆ್ಯಂಡ್ ಆಲ್ಫ್ಸನ್ ಸೌಂಡ್ ಸಿಸ್ಟಮ್ ಇದೆ, ಒಳ್ಳೆ ಕ್ವಾಲಿಟಿ ಔಟ್ಪುಟ್ಟು. ಅದು ಬಿಟ್ಟು ರಿಕ್ಲೈನು ಅಡ್ಜಸ್ಟ್ ಮಾಡ್ಬೋದು. ಬ್ಯಾಕ್ ರೆಸ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 ಸ್ಟೆಪ್ 2 ಸ್ಟೆಪ್, 3 ಜನಕ್ಕೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಇನ್ ಕೇಸ್ ಏನಾದರೂ ನೀವು ಟ್ರಿಪ್ಗೆ ಹೋಗ್ಬೇಕಾದ್ರೆ ಬೂಟ್ ಸ್ಪೇಸ್ ಜಾಸ್ತಿ ಮಾಡಬೇಕು ಅಂದರೆ ಸ್ಲೈಡು ಮಾಡ್ಕೋಬೋದು. ಇನಫ್ ಲೆಗ್ ರೂಮ್ ಇಟ್ಕೊಂಡು ಬೂಟ್ ಸ್ಪೇಸ್ ಇನ್ಕ್ರೀಸ್ ಮಾಡ್ಕೋಬೋದು, ಅದು ಒಂದು ಆಪ್ಷನ್ ಇದೆ. 40-60 ಬರುತ್ತೆ ಸ್ಪ್ಲಿಟ್ಟು. ಸೊ ಇದು 60% ಕೂಡ ಸ್ಲೈಡ್ ಆಗುತ್ತೆ. ಓವರ್ ಆಲ್ ಇದು ಸೀಟ್ ಹೆಡ್ ರೆಸ್ಟ್ ಒಂದು ಫಿಟ್ ಆಗಿರೋದ್ರಿಂದ, ಅಂದರೆ ಡಿಟ್ಯಾಚ್ಡ್ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಮುಂದೆ ವಿಸಿಬಿಲಿಟಿ ಕಮ್ಮಿ, ಆದರೂ ಈ ಗ್ಲಾಸ್ ತುಂಬಾ ದೊಡ್ಡದಾಗಿದೆ. ವೆರಿ ಕಂಫರ್ಟಬಲ್ ಏರಿ ಸೆಕೆಂಡ್ ರೋ. ಒಳ್ಳೆ ಆಮ್ರೆಸ್ಟ್ ಕೂಡ ಇದೆ, ಕಪ್ ಹೋಲ್ಡರ್ಸ್ ಇದೆ. ಬಟ್ ಇದು ಆ್ಯಕ್ಚುಲಿ ಕಪ್ಪಿಗೆ ಮಾತ್ರ, ಸ್ವಲ್ಪ ದೊಡ್ಡ ಬಾಟ್ಲ್ ಏನಾದರೂ ಇದ್ದರೆ ಹಿಡಿಸಲ್ಲ, ಸ್ವಲ್ಪ ಸಣ್ಣ ಸೈಜ್ ಇದೆ. ಮಜವಾದ ವಿಷಯ ಏನು ಗೊತ್ತಾ, ಈಗಿನ ಕಾರ್ಗಳಲ್ಲಿ ಸಿಗರೇಟ್ ಲೈಟರ್ನೇ ತೆಗೆದುಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಮಗೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬಿಟ್ಟು C ಟೈಪ್ ಯಾವುದು ಕೊಟ್ಟಿಲ್ಲ. ಸ್ವಲ್ಪ ಓಲ್ಡ್ ಸ್ಕೂಲ್ ಆಡಿ, ಬಟ್ ಸಿಗರೇಟ್ ಲೈಟರ್ ಅಂತೂ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಸಿಗರೇಟ್ ಲೈಟರ್ ಬಿಟ್ಟು ಡೋರ್ ಹ್ಯಾಂಡಲಲ್ಲಿ 2 ಸೈಡ್ಗೂ ಆಸ್ಟ್ರೇ ಕೂಡ ಇದೆ. ಈಗಂತೂ ಆಸ್ಟ್ರೇ ಮುಂದೆನೇ ಒಂದು ಕೊಡಲ್ಲ, ಅದನ್ನು ಆಕ್ಸೆಸರಿಯಾಗಿ ತೊಗೋಬೇಕು. ಹಿಂದ್ಗಡೆ 2 ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಸಿಗರೇಟ್ ಹೊಡೆಯೋರಾದರೆ ಇದು ಪರ್ಫೆಕ್ಟ್ ಕಾರ್ ನೋಡಿ. ನಿಮಗೆ 4 ಡೋರ್ ಹ್ಯಾಂಡಲ್ಲು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇವ್ರು ಇದನ್ನ ಎಲೆಕ್ಟ್ರಿಕಲಿ ಲಾಕಿಂಗ್ ಡೋರ್ಸ್ ಅಂತಾರೆ, ಸಾಫ್ಟ್ ಕ್ಲೋಸ್ ಅಂತಲೂ ಕರಿಬೋದು. ಸೊ ವೆರಿ ಲಕ್ಸುರಿಯಸ್. ಆ್ಯಂಡ್ ಆಫ್ ಕೋರ್ಸ್ ಫ್ರೇಮ್ಲೆಸ್ ವಿಂಡೋಸ್. ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಮುಂದೆ ಕೂತ್ಮೇಲೆ ಇಲ್ಲೂ ಹಲವಾರು ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂದರೆ, ಈ ಸೀಟ್ಸ್ ವಿತ್ S ಬ್ಯಾಜಿಂಗ್ ಬರುತ್ತೆ, ವೆಂಟಿಲೇಟೆಡ್ ಆಪ್ಷನಲ್, ಮಸಾಜ್ ಕೂಡ ಆಪ್ಷನಲ್, ಹೀಟಿಂಗ್ ಕೂಡ ಆಪ್ಷನಲ್. ಸೊ ಈ ಗಾಡಿಯಲ್ಲಿ ಈಗ ನೀವು ನೋಡಿರಂಗೆ ಫೋಕ್ಸ್ವ್ಯಾಗನ್ ಗ್ರೂಪಿನ ಹಲವಾರು ಗಾಡಿಗಳಲ್ಲಿ ಒಂದು ಪ್ರೈಸ್ ಏನು ಕೋಟ್ ಮಾಡಿರ್ತಾರೆ, ಅದ್ರ ಮೇಲೆ ತುಂಬಾ ಫೀಚರ್ಸು ಆಪ್ಷನಲ್ ಆಗಿ ಕೊಟ್ಟಿರ್ತಾರೆ, ಎಸ್ಪೆಷಲಿ ಇನ್ ದೇರ್ ಲಕ್ಸುರಿ ಸೆಗ್ಮೆಂಟ್ಸ್. ಸೊ ಇಲ್ಲೂ ಕೂಡ ಅದೇ ಥರ. ಬಟ್ ಸ್ಟ್ಯಾಂಡರ್ಡಾಗಿ ಬರೋದು ಇಲ್ಲಿ 2 MMID ಸ್ಕ್ರೀನ್ ಬರುತ್ತೆ, ನಿಮ್ಮ ಮಲ್ಟಿಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಹಾಗೂ ಕ್ಲೈಮೇಟ್ ಕಂಟ್ರೋಲ್ ಮಾಡೋಕ್ಕೆ. ಬಿಟ್ಟು ಬೇರೆ ಫೀಚರ್ಸು ಎಲ್ಲ ಈಸಿಯಾಗಿ ಇದರಲ್ಲಿ ಆಕ್ಸೆಸ್ ಮಾಡ್ಬೋದು. ಇಟ್ ಈಸ್ ಕ್ವೈಟ್ ಓಲ್ಡ್ ಸ್ಕೂಲ್ ನಿಜ ಹೇಳಬೇಕಂದ್ರೆ, ಯಾಕೆಂದರೆ ಇವಾಗೆಲ್ಲ ತುಂಬ ಕಲರ್ಫುಲ್ ಯೂಸರ್ ಇಂಟರ್ಫೇಸಸ್ ಬಂದಿದೆ, ಏನೇನೋ ಡಿಸೈನ್ಸ್ ಎಲ್ಲ ಇರುತ್ತೆ. ದಿಸ್ ಈಸ್ ಸ್ಟಿಲ್ ಸ್ಟಿಕ್ಕಿಂಗ್ ಟು ದ ಓಲ್ಡ್ ಸ್ಕೂಲ್, ಪ್ರಾಬಬ್ಲಿ ಅ ಲಿಟಲ್ ಬಿಟ್ ಆಫ್ ಜರ್ಮನ್ ಥಾಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಎವ್ರಿಥಿಂಗ್ ಫೀಲ್ಸ್ ವೆರಿ ಅಪ್ ಮಾರ್ಕೆಟ್, ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಸ್ನಗ್, ಟೈಟ್ ಫಿಟ್, ಸ್ಟಿಲ್ ಅ ಲಿಟಲ್ ಓಲ್ಡ್ ಸ್ಕೂಲ್, ಶಾರ್ಪ್ ಲೈನ್ಸ್ ಆ ಥರ. ನನಗೆ ಪರ್ಸ್ನಲ್ ಆಗಿ ಈ ಥರ ಡಿಸೈನ್ಸ್ ಇಷ್ಟ, ಯಾಕಂದರೆ ಇಟ್ ಸ್ಟಿಲ್ pays kind of homage to the older cars, simpler life where we enjoyed driving
ಬರೀ ಫೀಚರ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಈಗ ಫೀಚರ್ಸ್ ಜಾಸ್ತಿ. ಬಟ್ ಗೆಟಿಂಗ್ ಬ್ಯಾಕ್ ಟು ಫೀಚರ್ಸ್, ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ಬಟ್ ಓನ್ಲಿ ವೈರ್ಲೆಸ್ ಬರಲ್ಲ. ಅದು ಬಿಟ್ಟರೆ ಬ್ಲೂಟೂತ್ ಕನೆಕ್ಟಿವಿಟಿ ಅಷ್ಟೇ. ಅದರಲ್ಲೇ ಇನ್ಬಿಲ್ಟ್ ಮ್ಯಾಪ್ಸ್ ಬರುತ್ತೆ. ಕೆಳಗಡೆ ಟೆಂಪ್ರೇಚರ್ ಕಂಟ್ರೋಲ್, ಟಚ್ ಸ್ಕ್ರೀನು, ಸೊ ನೋ ಫಿಸಿಕಲ್ ಬಟನ್ಸ್, ಬರೀ ಹಜಾರ್ಡ್ ಲೈಟು, ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋಕ್ಕೆ, ಟ್ರ್ಯಾಕ್ಷನ್ ಆಫು, ಪಾರ್ಕ್ ಅಸಿಸ್ಟು, ಮತ್ತು ಬೇರೆ ರೇರ್ ಡಿಫಾಗರ್ ಅಂತದಕ್ಕೆ ಮಾತ್ರ ಕೆಲವು ಬಟನ್ಸ್ ಬರುತ್ತೆ. ವಾಲ್ಯೂಮ್ಗೆ ಒಂದು ರಾಕರ್ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಓಲ್ಡ್ ಸ್ಟೈಲ್ ಏರೋನಾಟಿಕ್ ಲಿವರ್ ಟೈಪ್ ಗೇರ್ ಸೆಲೆಕ್ಟರ್ ವಿಚ್ ಐ ಲವ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಕೂಡ ಇದೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಕಬ್ಬಿ ಸ್ಪೇಸ್ ಅಂತ ಜಾಸ್ತಿ ಸಿಗಲ್ಲ. ಈಗ ಎಲ್ಲ ಕಾರ್ಗಳಲ್ಲಿ ತುಂಬ ಸ್ಪೇಸು. ಇಲ್ಲೂ ಕೂಡ ನೋಡಿ, ಫಸ್ಟ್ ಕೆಲಸ ಆಸ್ಟ್ರೇ, ಇದರೊಳಗಡೆನೆ ಸಿಗರೇಟ್ ಲೈಟ್ರು, ಇದು ಕಪ್ ಹೋಲ್ಡರು ಆಗುತ್ತೆ. ಆಮೇಲೆ ಈ ಅಂಡರ್ ಆಮ್ರೆಸ್ಟ್ ಸ್ಟೋರೇಜಲ್ಲೂ ಕೂಡ ಒಂದು ಫೋನು ವೈರ್ಲೆಸ್ ಚಾರ್ಜಿಂಗ್ ಇಡಕ್ಕೆ ಜಾಗ ಇದೆ. ಅದು ಬಿಟ್ಟು 2 ಸಿ ಟೈಪ್ ಇದೆ, ಏನೂ ಎಕ್ಸ್ಟ್ರಾ ಇಲ್ಲ, ಇಷ್ಟೇ ಜಾಗ ಇರೋದು. ಇದ್ರೊಳಗಡೆ ಏನಿದೆಯೋ ದೇವರಾಣೆ ಗೊತ್ತಿಲ್ಲ ನನಗೆ, ಬಟ್ ಕಬ್ಬಿ ಸ್ಪೇಸ್ ಅಂತೂ ತುಂಬ ಕಮ್ಮಿ, ಅದೊಂದು ಡಿಸಡ್ವಾಂಟೇಜ್. ಅದು ಬಿಟ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ, ಕ್ವಾರ್ಟರ್ ಬ್ಯಾಡ್ಜಿಂಗ್ ಬರುತ್ತೆ, ಆಂಬಿಯೆಂಟ್ ಲೈಟ್ ಇದೆ ಪೂರ್ತಿ. ಆ್ಯಂಡ್ ಮುಂದ್ಗಡೆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇವರು ವರ್ಚುವಲ್ ಕಾಕ್ಪಿಟ್ ಅಂತ ಕರೀತಾರೆ. ಇದೂ ಅಗೇನ್ ವೆರಿ ಸಿಂಪಲ್, ಬ್ಲ್ಯಾಕ್ ಕಲರ್, ಓಲ್ಡ್ ಸ್ಕೂಲ್. ನಿಮ್ಗೆ ಸಡನ್ನಾಗಿ ನೋಡಿದ್ರೆ ಇದೇನಾದ್ರು ರಿಯಲ್ ಫಿಸಿಕಲ್ ಡಯಲ್ಸ ಅನಿಸುತ್ತೆ. ಅದು ಬಿಟ್ಟರೆ ಏನೇನು ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಕ್ಲಿಯರಾಗಿ ಕಾಣುತ್ತೆ, ವೆರಿ ಲೆಜಿಬಲ್. ಫ್ಯೂಯಲ್ ಮತ್ತು ಇಂಜಿನ್ ಟೆಂಪ್ರೇಚರಿಗೆ ಸಪ್ರೇಟ್ 2 ಸೈಡಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಬಿಟ್ಟರೆ ಓವರ್ ಆಲ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಡಿಸೈನ್, ನೋ ನಾನ್ಸೆನ್ಸ್. ಅದಂತೂ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಫಾರ್ ಆಡಿ. ಇಲ್ಲಿ ನೋಡ್ತೀರಲ್ಲ, SQ8 ಬ್ಯಾಜಿಂಗ್ ಕಾಣುತ್ತೆ ಬ್ಲ್ಯಾಕ್ ಕಲರಲ್ಲಿ. ಈಗ ಕೀ ನನ್ನ ಕೈಯಲ್ಲಿದೆ, ಇಲ್ಲಿ ಅದರ ಸೆನ್ಸರ್ ಬರುತ್ತೆ. ಸೊ ಜೆಸ್ಚರ್ ಕಂಟ್ರೋಲ್ ಇದು ಆ್ಯಕ್ಚುಲಿ ಓಪನ್ ಆಗಬೇಕು, ಯಾಕೋ ಆಗ್ತಾ ಇಲ್ಲ. ಐ ವಿಲ್ ಓಪನ್ ಮ್ಯಾನ್ಯುಲಿ, ಬಟನ್ ಜೊತೆ ಎಲೆಕ್ಟ್ರಿಕಲಿ ಓಪನ್ ಆಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ನೀವು ಓಪನ್ ಮಾಡ್ತಿದ್ದಂಗೆ ಆಟೋಮ್ಯಾಟಿಕ್ ಪಾರ್ಸೆಲ್ ಟ್ರೇ ಅದೇ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಮ್ಯಾಸಿವ್ ಬೂಟ್ ಸ್ಪೇಸ್ ಇದೆ. ಕೆಳಗಡೆ ವೀಲಿಗೂ ಸ್ಟೋರೇಜ್ ಜಾಗ ಇತ್ತು, ಸ್ಪೇಸ್ ಸೇವರ್, ಬಟ್ ಅದೀಗ ಕೊಡ್ತಿಲ್ಲ, ಬರೀ ಪಂಚರ್ ಕಿಟ್ ಕೊಡ್ತಾ ಇದ್ದಾರೆ. ಸೊ ನೀವು ಈಸಿಯಾಗಿ ಕಂಫರ್ಟಬಲ್ ಆಗಿ ನಿಮ್ಮ ಶಾಪಿಂಗ್ ಎಲ್ಲ ಮಾಡ್ಕೋಬೋದು. ಅದಲ್ದಲೆ ವೀಕೆಂಡ್ ಟ್ರಿಪ್ಸು ಕೂಡ ಆರಾಮಾಗಿ ಹೋಗ್ಬೋದು. ನನ್ನ ಪ್ರಕಾರ 2 ದೊಡ್ಡ ಚೆಕ್ ಇನ್ ಬ್ಯಾಗೇಜು, ಆಮೇಲೆ ಒಂದು 3 ಕ್ಯಾಬಿನ್ ಬ್ಯಾಗೇಜ್ ಈಸಿಯಾಗಿ ಫಿಟ್ ಆಗುತ್ತೆ. ಬನ್ನಿ, ಲೆಟ್ಸ್ ಗೋ ಫಾರ್ ಅ ಡ್ರೈವ್. ಈಗ ಈ ಗಾಡಿ ಕಾಂಪಿಟೇಷನ್ ಯಾವ್ದ್ಯಾವ್ದಿದೆ ಅಂತ ನೋಡಕ್ ಬಂದ್ರೆ, BMW ಅವರ X6M ಕಾಂಪಿಟೇಷನ್ ಇದೆ, ಮರ್ಸಿಡೀಸ್ AMG GLE 53 ಇದೆ, ಅದಾದ್ಮೇಲೆ ಪಾರ್ಷಾ ಅವ್ರದ್ದು ಕಯಾನ್ ಇದೆ. ಅದು ಬಿಟ್ಟು ಅಫ್ಕೋರ್ಸ್ ಇವ್ರದ್ದೇ ಫ್ಯಾಮಿಲಿ ಒಳಗಡೆ RSQ8 ಕೂಡ ಇದೆ. ಇದೆಲ್ಲ ಒಂದೊಂದು ಗಾಡಿಗೂ ಒಂದೊಂದು ಕ್ಯಾರೆಕ್ಟರ್ ಇದೆ. ಫಾರ್ ಎಕ್ಸಾಂಪಲ್ AMG ತುಂಬಾನೇ ಅಗ್ರೆಸಿವ್, ಲೌಡ್, ಎಮೋಷನ್ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಕಯಾನ್ ಬಗ್ಗೆ ಮಾತಾಡಕ್ಕೆ ಹೋದರೆ ಇಟ್ಸ್ ಮೋರ್ ಡ್ರೈವರ್ ಫೋಕಸ್, ಡ್ರೈವರ್ ಸೆಂಟ್ರಿಕ್ ಆ್ಯಂಡ್ ವೆರಿ ಕಂಫರ್ಟಬಲ್ ಟು ಡ್ರೈವ್. ಅವರ ಪಾರ್ಷಾ ಸ್ಪೋರ್ಟ್ಸ್ ಕಾರ್ 911 ಥರ ಫೀಲ್ ಕೊಡಲ್ಲ. ಅದೇ X6 ಬಗ್ಗೆ ನೋಡಕ್ಕೆ ಬಂದರೆ ಇಟ್ ಈಸ್ ವೆರಿ ಬುಚ್, ಅಗ್ರೆಸಿವ್, ಲೌಡ್ ಅಗೇನ್. ಆದರೆ ಈ ಪರ್ಟಿಕ್ಯುಲರ್ SQ8 ಇದೊಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡುತ್ತೆ ನಿಮಗೆ. ನಿಮಗೆ ಬೇಕಾದಾಗ ಅಗ್ರೆಷನ್ನು ಸಿಗುತ್ತೆ, ಅಟ್ ದ ಸೇಮ್ ಟೈಮ್ ತುಂಬಾ ಸಟಲ್ ಆಗಿದೆ, ಅಂಡರ್ ಸ್ಟೇಟೆಡ್ ಆಗಿದೆ. ಇಷ್ಟೊಂದು ಪವರ್ಫುಲ್ ಮೆಷಿನ್ ಅನ್ಸಲ್ಲ. ನೋಡೋಕ್ಕೆ ಸ್ವಲ್ಪ ಇನ್ನೂ ಸ್ಪೋರ್ಟಿಯರಾಗಿ ಕಾಣುತ್ತೆ ನಾರ್ಮಲ್ Q8ಗಿಂತ, ಆದರೆ ಓವರ್ ದ ಟಾಪ್ ಇಲ್ಲ, ಎತ್ತು ಮುಖಕ್ಕೆ ಹೊಡೆದಂಗಿರಲ್ಲ. ಅದೇ ಈ ಗಾಡಿದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇಫ್ ಯು ಹ್ಯಾವ್ ಗುಡ್ ಮನಿ, ಸಟಲ್ ಅಂಡರ್ ಸ್ಟೇಟೆಡ್ ಲಕ್ಸುರಿ ಬೇಕು, ವಿತ್ ಅ ಬಿಟ್ ಆಫ್ ಫನ್, ವಿತ್ ಅ ಬಿಟ್ ಅಲ್ಲ, ವಿತ್ ಅ ಲಾಟ್ ಆಫ್ ಫನ್, ಅಂದರೆ ದಿಸ್ ಇಸ್ ಅ ಗುಡ್ ಕಾರ್. ಈಗ ಯಾರು ತಗೋಬೇಕಿದ್ನ, ನಾನೀಗ ಲಾಸ್ಟ್ ಹೇಳ್ದಂಗೆ, ಸಂಬಡಿ ಹೂ ಇಸ್ ಲುಕಿಂಗ್ ಅಟ್ ಸಮಥಿಂಗ್ ದಟ್ ಈಸ್ ವೆರಿ ವೆರಿ ಸಟಲ್ ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾನ್ ಸೀಟ್ ದೇರ್ ಫುಲ್ ಫ್ಯಾಮಿಲಿ ಕಂಫರ್ಟೇಬಲಿ. 5 ಜನ ಕೂತ್ಕೋಬೋದು, 4 ಜನ ಅಂತೂ ತುಂಬಾ ಕಂಫರ್ಟೇಬಲ್. ಬೂಟ್ ಸ್ಪೇಸ್ ಇದೆ, ಲಕ್ಸುರಿಯಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಬೇಕಾದಾಗ ಯು ಜಸ್ಟ್ ಶಿಫ್ಟ್ ಟು ಡೈನಮಿಕ್. ಈ ಕಂಫರ್ಟ್ ಮೋಡಲ್ಲಿ ಇದ್ದೀನಿ, ಈವನ್ ದ ಸಸ್ಪೆನ್ಷನ್ ಇಸ್ ವೆರಿ ಕಂಫರ್ಟೇಬಲ್. ನಿಮಗೆ ಯಾವಾಗ ಮನಸ್ಸಾಗುತ್ತೋ ಶಿಫ್ಟ್ ಟು ಡೈನಮಿಕ್. ಆ್ಯಂಡ್ ಈಗ ನೋಡಿ, ಡೌನ್ ಶಿಫ್ಟ್ ಮಾಡಿದೆ ಫಸ್ಟ್ಗೆ, ಆಲ್ರೆಡಿ ಗಾಡಿ ಬಿಹೇವಿಯರ್ ಗೊತ್ತಾಗ್ತಾ ಇದೆ. ಆ್ಯಂಡ್ ಐ ವಿಲ್ ಗೋ ಆಲ್ ಔಟ್. ಓ ಮ್ಯಾನ್, ನೈಸ್. ತುಂಬಾ ಮಜವಾಗಿದೆ ಓಡ್ಸೋಕ್ಕೆ, ಏನು ನುಗ್ಗುತ್ತೆ ಹೇಳಿ, ಗುರ್ರ್ ಅಂತ ಹೋಗುತ್ತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದ್ರದ್ದು ಸ್ಪೆಸಿಫಿಕ್ ಎಕ್ಸಾಸ್ಟ್ ಕೂಡ ಇದೆ. ಸೊ ಅದರದ್ದೇ ಒಂದು ಎಕ್ಸಾಸ್ಟ್ ನೋಟು ಸಖತ್ತಾಗಿದೆ. ಆ V8 ಆ ಸೊನೋರಸ್ ಸೌಂಡು, ಆ ಇದು ನಿಮ್ಗೆ ಈ ವಿಡಿಯೋಲಿ ಕೇಳ್ತಿದ್ಯಾ ಗೊತ್ತಿಲ್ಲ. ಐ ವಿಲ್ ಡೂ ದ್ಯಾಟ್ ಅಗೇನ್. ಕಾರ್ನರಿಂಗ್ ಎಲ್ಲ ನೋಡಿ ಏನು ಕಂಫರ್ಟೇಬಲ್ ಆಗಿ ತಗೊಳುತ್ತೆ. ಸ್ಪೀಡ್ಸ್ ಅಂತೂ ಯು ವಿಲ್ ಪಟ್
ಗೋ ಇನ್ ನೋ ಟೈಮ್, ಗೊತ್ತೇ ಆಗಲ್ಲ ಅಷ್ಟು ಫಾಸ್ಟ್ ಹೋಗ್ತಿದೆ ಅಂತ ಗಾಡಿ. ಇಟ್ಸ್ ವೆರಿ ನೈಸ್. ಈಗ ಬೀಪ್ಸ್ ಕೇಳ್ತಿದ್ರಲ್ಲ 120+, ಅಫ್ಕೋರ್ಸ್ ನಾವು ಓಡಿಸ್ತಾ ಇರೋದು ವೆರಿ ಕಂಟ್ರೋಲ್ಡ್ ಎನ್ವೈರ್ಮೆಂಟ್, ಬೇರೆ ಯಾವುದು ಗಾಡಿಗಳಿಲ್ಲ ಜಾಸ್ತಿ. ಸೊ ಪ್ಲೀಸ್ ಮೇಂಟೈನ್ ಸ್ಪೀಡ್ ಲಿಮಿಟ್ ಆ್ಯಂಡ್ ಡ್ರೈವ್ ಸೇಫ್, ಬಟ್ ವೆನ್ ಎವರ್ ಯು ವಾಂಟ್ ಟು ಜಸ್ಟ್ ಲೆಟ್ ಗೋ ಆ್ಯಂಡ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಫನ್, ದಿಸ್ ಕಾರ್ ಕ್ಯಾನ್ ಡೂ ಇಟ್. ಈಗ ಇದ್ರ ಪ್ರೈಸ್ ಬಗ್ಗೆ ಬರೋಣ. ಇದು ಶುರುವಾಗೋದು 1.78 crore ಎಕ್ಸ್ ಶೋರೂಮ್. ಸೊ ಇದು ನಿಮಗೆ ಬೇಸಿಕ್ ಕಾರ್. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಆಪ್ಷನಲ್ ಎಲಿಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ವೆಂಟಿಲೇಟೆಡ್ ಸೀಟ್ಸ್ ಬೇಕಾ, ನಿಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಬೇಕಾ, ಡೈರೆಕ್ಟ್ ವಿಂಡ್ಶೀಲ್ಡ್ ಮೇಲೆ ಇದಾಗೋಂಥದ್ದು, ಅದಕ್ಕೆಲ್ಲ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ. ಆ್ಯಂಡ್ ಏನು ಅಂದರೆ ಇದರಲ್ಲಿ ಕೆಲವು ಮಿಸ್ಸಸ್ ಇರೋದು, ತುಂಬಾ ಅಪ್ಡೇಟೆಡ್ ಅಂತ ಇಲ್ಲ ಇದು. ಇಟ್ ಸ್ಟಿಲ್ ಫೀಲ್ಸ್ ವೆರಿ ಓಲ್ಡ್, ಸಿಂಪಲ್, ನಥಿಂಗ್ ಟು ಫ್ಯಾನ್ಸಿ AI ಅದು ಇದು ಯೂಸರ್ ಇಂಟರ್ಫೇಸ್ ಅಂತೆಲ್ಲ ಇಲ್ಲ, ವೆರಿ ಬೇಸಿಕ್. ಆ್ಯಂಡ್ ನನಗೆ ಆ್ಯಸ್ ಅ ಪ್ಯೂರ್ಲಿ ಆಟೋಮೊಬೈಲ್ ಎಂತೂಸಿಯಾಸ್ಟ್, ಒಬ್ಬ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋನಿಗೆ ತುಂಬಾ ಚೆನ್ನಾಗಿದೆ. ಇಟ್ ಗಿವ್ಸ್ ಯು ದ್ಯಾಟ್ ಫೀಲ್ ಬೇಕಾದಾಗ, ಆ್ಯಂಡ್ ಇಟ್ಸ್ ವೆರಿ ಸಟಲ್ ಆ್ಯಂಡ್ ಅಂಡರ್ಸ್ಟೇಟೆಡ್ ಇನ್ಸೈಡ್ ಕೂಡ. ಸೊ ದ್ಯಾಟ್ಸ್ ಅ ಬಿಗ್ ಪ್ಲಸ್ ಫ್ರಮ್ ಮೈ ಎಂಡ್. ಬಟ್ ಪ್ರತಿಯೊಬ್ಬರದ್ದು ಚೇಂಜ್ ಇರುತ್ತೆ ಪರ್ಸೆಪ್ಷನ್ನು. ನಿಮಗೆ ತುಂಬ ಅಪ್ಡೇಟೆಡ್ ಫೀಚರ್ಸ್ ಬೇಕು ಅಂದರೆ ದಿಸ್ ಇಸ್ ನಾಟ್ ದ ಕಾರ್ ಫಾರ್ ಯು. ಈಗ ಮಿಸ್ಸಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ಡ್ರೈವ್ ಅಸಿಸ್ಟ್ ಅಂತಿದೆ, ಇದರಲ್ಲಿ ಸ್ಪೀಡ್ ವಾರ್ನಿಂಗು, ಫಟೀಗ್ ವಾರ್ನಿಂಗ್, ಡಿಸ್ಟ್ರಾಕ್ಷನ್ ವಾರ್ನಿಂಗು, ಅಷ್ಟು ಬಿಟ್ಟರೆ ಪಾರ್ಕ್ ಅಸಿಸ್ಟ್ ಇದೆ. ADAS ಲೆವೆಲ್ 2 ಎಲ್ಲ ಬರಲ್ಲ. ಆ್ಯಸ್ ಅನ್ ಆಪ್ಷನ್ ಲೇನ್ ಕೀಪ್ ಅಸಿಸ್ಟ್ ಅಲ್ಲ, ಲೇನ್ ಕೀಪ್ ಮಾನಿಟರ್ ಇದೆ. ಸೊ ನಿಮಗೆ ವೈಬ್ರೇಷನ್ ಎಲ್ಲ ಕೊಟ್ಟು ಹೇಳುತ್ತೆ ಟು ಸ್ಟೇ ಇನ್ ಯುವರ್ ಲೇನ್. ADAS ಲೆವೆಲ್ 2 ಮಿಸ್ ಆಗುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಕನೆಕ್ಟಿವಿಟಿ ಮಿಸ್ ಆಗುತ್ತೆ. ಲೈಕ್ ಫುಲ್ ಫ್ಯಾನ್ಸಿ ಇಂಟರ್ಫೇಸ್ ಎಲ್ಲ ಮಿಸ್ ಆಗುತ್ತೆ. ಅದು ಬಿಟ್ಟರೆ ಏನು ನಿಮಗೆ ಮೇಯ್ನಾಗಿ ಸಿಗುತ್ತೆ ಅಂದರೆ ಇವರ ಪ್ಯೂರ್ ಅಡ್ರೆನಲಿನ್ ಇದು. ಜೊತೆಯಲ್ಲೇ ಇಟ್ ಗಿವ್ಸ್ ಗುಡ್ ಫ್ಯೂಯಲ್ ಎಫಿಷಿಯನ್ಸಿ ಆಲ್ಸೋ. ಎಫಿಷಿಯನ್ಸಿ ಮೋಡ್ ಅಂತಿದೆ, ಇದರಲ್ಲಿ ಸಿಲಿಂಡರ್ ಡಿಆಕ್ಟಿವೇಶನ್ ಟೆಕ್ನಾಲಜಿ ಇದೆ. ಇದೊಂದು V8 ಆಗಿರೋದ್ರಿಂದ 8 ಸಿಲಿಂಡರ್ ಫೈರ್ ಆಗ್ತಾ ಇರುತ್ತೆ ಒಂದು ಫೈರಿಂಗ್ ಆರ್ಡ್ರಲ್ಲಿ. ಅದಕ್ಕೆ ನಿಮ್ಗೆ ಆ ಸೌಂಡು ಮಸ್ತ್ ಕೇಳೋದು. ಅದು ಡಿಆಕ್ಟಿವೇಟ್ ಆಗಿ 4 ಸಿಲಿಂಡರ್ ಆಗುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಸಿಗುತ್ತೆ. ಆಮೇಲೆ ಟರ್ನಿಂಗ್ ರೇಡಿಯಸ್ಸು ಎಲ್ಲ ಸಖತ್ತಾಗಿದೆ ಬಿಕಾಸ್ ಆಫ್ ಇಟ್ಸ್ ರೇರ್ ವೀಲ್ ಸ್ಟೇರಿಂಗ್. ಅದು ಬಿಟ್ಟರೆ ದಿಸ್ ಥಿಂಗ್ ಈಸ್ ಅ ಫನ್ ಕಾರ್ ಟು ಲಿವ್ ವಿತ್. ಲಾಸ್ಟಿಗೆ ಇನ್ನೊಂದು ರೌಂಡ್ ನಾನು ಐ ವಿಲ್ ಗೋ ಟು ಡೈನಮಿಕ್ ಮೋಡ್, ದೆನ್ ಒಂದು ಲಾಂಚ್ ಮಾಡಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಐ ವಿಲ್ ಗೋ ಫುಲ್ ಆನ್ ದ ಬ್ರೇಕ್, ಫುಲ್ ಆನ್ ದ ಥ್ರಾಟಲ್. 3, 2, 1 ಗೋ. ಓ 60, 100, 120, 140. ಬ್ರೇಕ್ಸು ಕೂಡ ಸಖತ್ತಾಗಿದೆ. ಇಟ್ ಸ್ಟಾಪ್ಸ್ ಆನ್ ದ ಟೈಮ್. ಸೊ ಇಂಥದ್ದೇ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ನಾವು ನಿಮಗೆ ಕನ್ನಡದಲ್ಲಿ ತೊಗೊಂಬರ್ತೀವಿ. ಸೊ ದಯವಿಟ್ಟು ಫ್ಲೈ ವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಜೊತೆಯಲ್ಲೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಫನ್ ಕಂಟೆಂಟ್ ತರ್ತೀವಿ. ಫ್ಲೈ ವೀಲ್ ಅಫಿಷಿಯಲ್ ಅಂತ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಇಲ್ಲ ಶ್ರೀಗಂಧ್ ಅಂತ ನನ್ನ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ಎಲ್ಲ ಲಿಂಕ್ಸು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್. ಎಂಜಾಯ್ whenever you can. One more. ಏನು ಹೋಗುತ್ತಲ್ಲ ಶೇ.